ನಾವು ಕರ್ಬೂಜಾಗೆ ಯೂಸ್ ಮಾಡಿದೀವಿ, ಟೊಮಾಟೋಗೆ ಯೂಸ್ ಮಾಡಿದೀವಿ. ಒಳ್ಳೆ ರಿಸಲ್ಟ್ ಇದೆ. ಸಾಯಿಲ್ ರೆಸಿಸ್ಟೆನ್ಸಿ ಚೆನ್ನಾಗಿ ಇದೆ. ಎಲ್ಲ ರೋಗಗಳಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇದೆ. ಇದಕ್ಕೆ ಒಳ್ಳೆ ಗ್ರೋತ್ ಬರುತ್ತೆ. ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ. ಇವಾಗ ಗೊಬ್ಬರ ಯೂಸ್ ಮಾಡಿ ಅಧಿಕ ಕೆಮಿಕಲ್ ಯೂಸ್ ಮಾಡಿ ನೆಲದನ್ನೆಲ್ಲ ಎಲ್ಲ ಹಾಳು ಮಾಡಿಬಿಟ್ಟು ಮುಂದೆ ಪೀಳಿಗೆಗೆ ಏನು ಸಿಗೋದಿಲ್ಲ. ಇಂಥ ಪ್ರಾಡಕ್ಟ್ ಎಲ್ಲ ಬಳಸಿದ್ರೆ ಮುಂದೇನು ಇದರಿಂದ ತುಂಬಾ ಅನುಕೂಲ ಇದೆ. ರೈತರಿಗೂ ಕೂಡ ತುಂಬಾ ಅನುಕೂಲ ಇದೆ. ಈಗ ಈ ಪ್ರಾಡಕ್ಟ್ ನೀವು ಮಾರ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯ ತಿಳಿಸಿ. ಇಲ್ಲಿ ರೈತರು ಇದ್ದಾರೆ, ಇವರು ಯೂಸ್ ಮಾಡಿದ್ದಾರೆ. ಸರ್ ನಿಮ್ಮ ಹೆಸರು? ಸರ್ ಮಂಜುನಾಥ್ ಅಂತ. ಯಾವ ಊರು ಹೇಳಿ ಸರ್? ಇಲ್ಲೇ ವೀರಮ್ಮನಹಳ್ಳಿ ಹತ್ರ ಮಾಡ್ತಾ ಇದೀವಿ. ಒಳ್ಳೆ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಏನೇನ್ ಬೆಳೆಗೆ ಯೂಸ್ ಮಾಡಿದ್ದಾರೆ ಸರ್? ನಾವು ಕರ್ಬೂಜಾಗೆ ಯೂಸ್ ಮಾಡಿದೀವಿ, ಟೊಮಾಟೋಗೆ ಯೂಸ್ ಮಾಡಿದೀವಿ. ಒಳ್ಳೆ ರಿಸಲ್ಟ್ ಇದೆ. ಸಾಯಿಲ್ ರೆಸಿಸ್ಟೆನ್ಸಿ ಚೆನ್ನಾಗಿ ಇದೆ. ಎಲ್ಲ ರೋಗಗಳಿಗೆ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇದೆ. ಇದಕ್ಕೆ ಒಳ್ಳೆ ಗ್ರೋತ್ ಬರುತ್ತೆ. ಈ ಮೈಕ್ರೋಬ್ಸ್ ಅಂದ್ರೆ ಗೊತ್ತಾ ನಿಮ್ಗೆ? ಮೈಕ್ರೋಬ್ಸ್ ಇರುತ್ತೆ ಇದ್ರಲ್ಲಿ, ಅದರಿಂದ ಚೆನ್ನಾಗಿ ಬರುತ್ತೆ. ಸಾಯಿಲ್ ಸಹ ಸ್ಮೂತ್ ಆಗುತ್ತೆ. ಸಾಯಿಲ್ ಸ್ಮೂತ್ ಆಗುತ್ತೆ. ನೀವು ಎಷ್ಟು ಬೆಳೆಗೆ ಯೂಸ್ ಮಾಡಿದ್ದೀರಾ ಸರ್? ನಾವು ಕರ್ಬೂಜಾಗೆ ಟೊಮಾಟೋಗೆ ಎರಡಕ್ಕೂ ಯೂಸ್ ಮಾಡಿದ್ದೀರಾ. ಮತ್ತೆ ಈಗ ಡೀಲರ್ ಹೇಳ್ತಾರೆ, ನಿಮ್ಮ ಅನಿಸಿಕೆ ಹೇಳಿ ಸರ್. ಏನಂತಾರೆ ಫಾರ್ಮರ್ಸ್? ನಮ್ಮ ಅನಿಸಿಕೆ ಏನಂದ್ರೆ ಇವು ಮೈಕ್ರೋಬ್ಸ್, ಇವು ಜೀವಾಣು ಇದ್ರೇನೆ ಬೆಳೆ ಬರೋದು. ಇದು ಇಲ್ದಿದ್ರೆ ಬೆಳೆಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕಂದ್ರೆ ಈ ಜೀವಾಣುವು ಅತಿ ಮುಖ್ಯ ಬೆಳೆಗಳಿಗೆ. ಅದರಿಂದ ಚೆನ್ನಾಗಿದೆ ಬಳಸಿದ MMB ಅಗ್ರಿ ಬಯೋಟೆಕ್ ಗೇರ್ 1, ಗೇರ್ 2, ಗೇರ್ 3, ಗೇರ್ 4, ಗೇರ್ 5. ಬಟ್ ರಿಚ್ ಈಲ್ಡ್ ಇವೆಲ್ಲ ಪ್ರಾಡಕ್ಟ್ಸ್ ಹೊಸ ಪ್ರಾಡಕ್ಟ್ಸ್ ಬಂದಿದೆ. ಸುಪ್ರೀಮು ಇವೆಲ್ಲ ಪ್ರಾಡಕ್ಟ್ಸ್ ಬಂದಿದೆ. ಇದರಿಂದ ತುಂಬಾ ಅನುಕೂಲ ಇದೆ ರೈತರಿಗೆ. ಇವು ಯೂಸ್ ಮಾಡೋದ್ರಿಂದ ಒಳ್ಳೆ ಲಾಭದಾಯಕವಾಗಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ತೆಗಿಬಹುದು ರೈತರು. ಟೊಮೊಟೊಗಾಗ್ಲಿ, ಕರ್ಬೂಜಗಾಗ್ಲಿ, ಕಲ್ಲಂಗಡಿ ಆಗಲಿ, ದಾಳಿಂಬೆ, ಬ್ಲೈಟ್ಸು ಇವೆಲ್ಲ, ದಾಳಿಂಬೆಯಲ್ಲಿ ಬ್ಲೈಟ್ಸು ಇವೆಲ್ಲ ಬರೋದಿಲ್ಲ. ಇದರಲ್ಲಿ ಟೊಮೊಟೊದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಟೊಮೊಟೊ ರೈತರು ಬಹಳ ಖುಷಿಯಾಗಿದ್ದಾರೆ. ಇದ್ರ ಬಿಟ್ಟಿರೋ ರೈತರೆಲ್ಲ ತುಂಬಾ ಖುಷಿ ಇದ್ದಾರೆ. ಒಳ್ಳೆ ಈಲ್ಡಿಂಗ್ ಬಂದಿದೆ. 100 ಬಾಕ್ಸ್ ಬರೋ ಕಡೆ 150 ಬಾಕ್ಸ್ ಬರುತ್ತೆ. ಇದು ಈ ಗೇರ್ 1, ಗೇರ್ 2, ಗೇರ್ 3 ಬಿಟ್ಟಿರೋ ರೈತರು ಅವರು ಅನುಭವ ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಚೆನ್ನಾಗಿದೆ ಪ್ರಾಡಕ್ಟು. ರೈತರಿಗೆ ಒಳ್ಳೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಆದಾಯ ತರುವಂಥ ಪ್ರಾಡಕ್ಟ್ ಇದು. ಈ ಪ್ರಾಡಕ್ಟ್ ತಯಾರು ಮಾಡಿರುವಂಥ ನಾಗೇಶ್ ರೆಡ್ಡಿಗೂ ಅವ್ರ ಟೀಮ್ಗೂ ಎಲ್ಲ ಧನ್ಯವಾದಗಳು. ಮುಂದೆ ರೈತರು ಇದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಬೆಳ್ಕೊಂಡು ಚೆನ್ನಾಗಿ ಅಧಿಕ ಖರ್ಚಿನ ಅಧಿಕ ಇಳುವರಿ ಬರುತ್ತೆ. ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಬರುತ್ತೆ. ರೈತರು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ರೈತರು ಒಳ್ಳೆ ಲಾಭದಾಯಕವಾಗಿ ಇರ್ಬೇಕಂತ ನಮ್ಮ ಆಸೆ. ಆಮೇಲೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಈ ಪ್ರಾಡಕ್ಟ್ ಹೆಂಗ್ ಗೊತ್ತಾಯ್ತಂತೆ? ನಾವು ಪಪ್ಪಾಯಿಗೆ ಬಿಟ್ಟಿದ್ದೀನಿ, ಚಿಲ್ಲಿಗೆ ಬಿಟ್ಟಿದ್ದೀನಿ. ನಮ್ಮ ಅನುಭವದಲ್ಲಿ ಒಳ್ಳೆ ಕ್ರಾಪ್ಸ್ ಬಂದಿದೆ. ಸ್ವಂತ ತೋಟ ಎಷ್ಟು ಎಕರೆ ಇದೆ ಸರ್? ನಮ್ದು ಸ್ವಂತ ತೋಟ 10 ಎಕರೆ ಇದೆ. 10 ಎಕರೆ ಪಪ್ಪಾಯಿಗೆ ಬಿಟ್ಟಿದ್ದೀನಿ. ಪಪ್ಪಾಯಿನಲ್ಲಿ ಬಿಟ್ಟ ಮೇಲೆ ಇದು ವೈರಸ್ ಬಂದಿರೋದು, ವೈರಸ್ ಹೋಯ್ತು. ನಮ್ಗೆ ವೈರಸ್ ಅಂತ ಕಾಣ್ಲೇ ಇಲ್ಲ. ಮತ್ತೇನು ನಮ್ಗೆ ಔಷಧಿನೂ ಯೂಸ್ ಮಾಡೋದು ಕಡಿಮೆ ಆಯ್ತು. ಒಳ್ಳೆ ಇಳುವರಿನೂ ಬಂತು ನಮ್ಗೆ. ಆಮೇಲೆ ಚಿಲ್ಲಿಯಲ್ಲಿ ಯೂಸ್ ಮಾಡಿದ್ದೀನಿ. ಚಿಲ್ಲಿಯಲ್ಲಿ ಬಂಪರ್ ಕ್ರಾಪ್ ಬಂತು. ಕ್ರಾಪ್ ಅಂದ್ರೆ ಒಳ್ಳೆ ಇಳುವರಿ ಬಂತು. ಎಲ್ಲ ಕಲರ್ ಆಗ್ಲಿ, ಲೀಫ್ ಆಗ್ಲಿ ಏನೇನು ರೋಗ ಬರಲ್ಲ. ಗೊಬ್ಬರ ಕಡಿಮೆ ಮಾಡ್ಬೋದು. ಇದು ಗೇರ್ 1, ಗೇರ್ 2, ಗೇರ್ 3 ಬಿಟ್ಟು ಗೊಬ್ಬರ ಕಡಿಮೆ. ಗೊಬ್ಬರ 3 ಮೂಟೆ ಹಾಕೋ ಕಡೆ 1 ಮೂಟೆ ಗೊಬ್ಬರ ಹಾಕಿದ್ರು ಸಾಕು. ಇದು ಅದ್ರ ರಿಸಲ್ಟ್ ಬರುತ್ತೆ. ಪ್ಲಸ್ ಭೂಮಿನೂ ಫಲವತ್ತವಾಗಿ ಭೂಮಿನೂ ಚೆನ್ನಾಗಿರುತ್ತೆ. ಭೂಮಿನೂ ಕೆಟ್ಟೋಗೋದಿಲ್ಲ. ರೈತರಿಗೆ ಮುಂದೆ ಪೀಳಿಗೆಗೆ ಭೂಮಿನ ಅವ್ರಿಗೆ ಹಸ್ತಾಂತರ ಮಾಡಬಹುದು. ಇವಾಗ ಗೊಬ್ಬರ ಯೂಸ್ ಮಾಡಿ ಅಧಿಕ ಕೆಮಿಕಲ್ ಯೂಸ್ ಮಾಡಿ ನೆಲದನ್ನೆಲ್ಲ ಎಲ್ಲ ಹಾಳು ಮಾಡಿಬಿಟ್ಟು ಮುಂದೆ ಪೀಳಿಗೆಗೆ ಏನು ಸಿಗೋದಿಲ್ಲ. ಇಂಥ ಪ್ರಾಡಕ್ಟ್ ಎಲ್ಲ ಬಳಸಿದ್ರೆ ಮುಂದೇನು ಇದರಿಂದ ತುಂಬಾ ಅನುಕೂಲ ಇದೆ. ರೈತರಿಗೂ ಕೂಡ ತುಂಬಾ ಅನುಕೂಲ ಇದೆ. ರೈತರು ಸದುಪಯೋಗ ಮಾಡ್ಕೋಬೇಕು. ಇದನ್ನು ಉಪಯೋಗಿಸ್ಕೊಂಡು ಅವ್ರು ಚೆನ್ನಾಗಿ ಇದೆ, ರಿಸಲ್ಟ್ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ಮತ್ತೆ ಇನ್ನೊಮ್ಮೆ ಇನ್ನೊಂದು ಸಲ ಬರ್ಲಿ, ಪರವಾಗಿಲ್ಲ. ಒಂದು ಸಲ ಉಪಯೋಗಿಸಿ ನೋಡ್ಬೇಕು ಅವರು. ಈಗ ನೀವು 5 ಎಕರೆ ರೈತರು ಬರ್ತಾರೆ, 2 ಎಕರೆ ರೈತರು ಬರ್ತಾರೆ, ಅವ್ರಿಗೆ ಏನ್ ಸಜೆಷನ್ ಮಾಡ್ತೀರಾ? ನಾವು ಇದು ಫಸ್ಟ್ ಸಜೆಷನ್ ಮಾಡ್ತೀವಿ. ಮೈಕ್ರೋಬ್ಸ್ 1 ಎಕರೆಗೆ 5 ಲೀಟರ್ ಕ್ಯಾನು
ಇದ್ರ ಗೊಬ್ಬರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡು 1 kg ಏನಾದ್ರು ನ್ಯೂಟ್ರಿಯೆಂಟ್ಸ್ ಏನಾದ್ರು ಮಿಕ್ಸ್ ಮಾಡಿ ಬಿಡ್ಬೋದು. ಒಂದು ಎಕರೆಗೆ 5 ಲೀಟರ್ ಕ್ಯಾನು. ರೈತರು ಫೀಡ್ಬ್ಯಾಕ್ ಅಂದ್ರೆ ಅದು ಹೇಳ್ಬಾರ್ದು ಸರ್, ನಾವು ಆ ತರ ಫೀಡ್ಬ್ಯಾಕ್ ಇದೆ. ರೈತರು ಬಿಟ್ಟಿರೋರು ವಾಲಂಟಿಯರ್ ಆಗಿರೋ ಒಂದು ರೈತರಿಗೆ ನಾವು ಒಂದು ಊರಲ್ಲಿ ಒಂದು ರೈತರಿಗೆ ನಾವೇನಾದ್ರು ಪ್ರಮೋಟ್ ಮಾಡಿದ್ರೆ 10 ಜನ ರೈತರು ಬರ್ತಾರೆ. ಈ ಪ್ರಾಡಕ್ಟ್ ಅಲ್ಲಿ ಅಂತ ದಮ್ ಇದೆ, ಈ ಪ್ರಾಡಕ್ಟ್ ಅಲ್ಲಿ ದಮ್ಮು ಆ ತರ ಇದೆ. ರೈತರಿಗೂ ಬಹಳ ಉಪಯೋಗ ಇದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡ್ಕೋಬಹುದು. ಪ್ಲಸ್ ಪೆಸ್ಟಿಸೈಡ್ ಕಡಿಮೆ 10,000 ಖರ್ಚು ಬರೋ ಕಡೆ ನಿಮ್ಗೆ 2-2.5 ಸಾವಿರ ಪೆಸ್ಟಿಸೈಡ್ ಅಲ್ಲಿ ಇಳುವರಿ ತಗೋಬಹುದು. ಟೊಮೊಟೊ ಅಧಿಕ ಇಳುವರಿ ಬರುತ್ತೆ ಸರ್. ಅಷ್ಟೊಂದು ನಾನು ಹೇಳಕ್ಕೆ ಇದಕ್ಕೆ ರೈತರು ಇದನ್ನ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ಇಳುವರಿ ತೆಗಿಬೇಕಂತ ನಾವು ಹೃದಯಪೂರ್ವಕಕ್ಕೆ ಅಭಿನಂದಿಸ್ತೀನಿ. ಥ್ಯಾಂಕ್ ಯು ಸರ್. ಈಗ ನಮ್ಮ ಕಂಪನಿ ನಾವು ಪಾವಗಡದಿಂದ ಬಂದಿದ್ದೀವಿ. ನಮ್ಮ ಕಂಪನಿಗೆ ಒಳ್ಳೆ ಡೀಲರ್ ಇವರು, ಸ್ಟಾರ್ ಡೀಲರು. ಇವರು ರೈತರ ಬಗ್ಗೆ ಅಷ್ಟೇ ಕಾಳಜಿ ಇದೆ. ಇವರು ರೈತರು ಸ್ವತಃ ರೈತರಾಗಿರೋದ್ರಿಂದ ಕಾಳಜಿ ವಹಿಸಿ ಈ ಪ್ರಾಡಕ್ಟ್ ನ ಮಾರ್ತಾ ಇದ್ದಾರೆ. ದಯವಿಟ್ಟು ರೈತರು ಈ ಪಾವಗಡ ತಾಲೂಕಲ್ಲಿರ್ತಕ್ಕಂಥ ರೈತರು ಈ ಅಂಗಡಿಯಲ್ಲಿ ಸಿಗುತ್ತೆ. ರಾಘವೇಂದ್ರ ಆಗ್ರೋ ಪಾವಗಡ, ನರಸಿಂಹರೆಡ್ಡಿ ಅಂತ ಇವರು. ಎಲ್ಲ ರೈತರು ಇದನ್ನ ಉಪಯೋಗಿಸ್ಕೊಳ್ಳಿ ದಯವಿಟ್ಟು. ನೀವು ಏನೇ ಪ್ರಾಬ್ಲಮ್ ಬಂದ್ರು ಅಂಗಡಿಯಲ್ಲೂ ಕೇಳ್ಬೋದು, ನಮ್ಮನ್ನು ಕೇಳ್ಬೋದು. ನೀವು ರಿಸಲ್ಟ್ ಇಲ್ಲ ಅಂದ್ರೆ ನಾವೇ ಜವಾಬ್ದಾರಿ. ನಂಬರ್ ಇರುತ್ತೆ, ಇದ್ರಲ್ಲೂ ಇದೆ, ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. ಸಾರ್ನು ಕಾಂಟ್ಯಾಕ್ಟ್ ಮಾಡಬಹುದು. ದೂರದಿಂದ ಬರ್ತಾರೆ ಸರ್, ಧರ್ಮವರಂ ಕಡೆಯಿಂದ ಈ ಕ್ಯಾನ್ಗಳು ಹುಡ್ಕೊಂಡ್ ಬರ್ತಾರಂದ್ರೆ ಅವ್ರಿಗೆ ಎಷ್ಟೊಂದು ಅನುಕೂಲ ಆಗಿರ್ಬೇಕು. ಈ ಪ್ರಾಡಕ್ಟ್ ಇಂದ 120 ಕಿಲೋಮೀಟರ್ ಅಂದ್ರೆ ಹುಡ್ಕೊಂಡ್ ಬರ್ತಾರಂದ್ರೆ ಇದರಿಂದ ಎಷ್ಟು ಲಾಭ ಇದ್ರೆ ಅಷ್ಟು ದೂರದಿಂದ ಬರ್ತಾರೆ. ಅದೊಂದು ನಮ್ಗೆ ಪ್ರಾಡಕ್ಟ್ ಮೇಲೆ ಇನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ನಾವು ಧೈರ್ಯವಾಗಿ ಇನ್ನ ನಾವೇ ಪ್ರಮೋಟ್ ಮಾಡಿ ಮಾರ್ತೀವಿ. ರೈತರಿಗೂ ಅನುಕೂಲ ಆಗುತ್ತೆ. ಇದ್ರ ಬಿಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಈಗ ರೇಟ್ ಇಲ್ದಿದ್ದಾಗ 5 ಕ್ಯಾನ್ ಬಿಟ್ರೆ ಬೆಳೆ ಬಂದ್ಬಿಡುತ್ತೆ. ಅವ್ರಿಗೇನು ಸಮಸ್ಯೆನೇ ಇರಲ್ಲ. ರೋಗಗಳು ಕಡಿಮೆ ಆಗುತ್ತೆ. ಪೆಸ್ಟಿಸೈಡ್ ರೆಸಿಸ್ಟೆನ್ಸ್ ಪವರ್ ಬರುತ್ತೆ. ಏನ್ ಬೆಳೆಗಾದ ರೆಸಿಸ್ಟೆನ್ಸ್ ಪವರ್ ಬರುತ್ತೆ. ಸ್ಪ್ರೇ ಕಡಿಮೆ ಮಾಡಬಹುದು. ಕಡಿಮೆ ಸ್ಪ್ರೇ ಇಂದ ವೈರಸ್ ಬರೋದಿಲ್ಲ. ಕೌಟ್ಲ್ ಚೆನ್ನಾಗಿ ಬರುತ್ತೆ. ಅದೇ ಈಗ ರೈತರು ಹೇಳ್ತಾರೆ ವೈರಸ್, ನೀವು ಹೇಳಿ ಸರ್. ವೈರಸ್ ಕಂಟ್ರೋಲ್ ಆಗುತ್ತೆ, ಚೆನ್ನಾಗಿ ಗ್ರೋತ್ ಬರುತ್ತೆ. ಯಾವ್ದೇ ಇದು ಪೆಸ್ಟಿಸೈಡ್ ಸ್ವಲ್ಪ ಕಡಿಮೆ ಹಾಕಿದ್ರು ಇದು ಸ್ವಲ್ಪ ರೆಸಿಸ್ಟೆನ್ಸ್ ಚೆನ್ನಾಗಿದ್ದು ಒಳ್ಳೆ ಗ್ರೋತ್ ಬರುತ್ತೆ. ಹೌದಾ? ಓಕೆ ಸರ್, ಥ್ಯಾಂಕ್ ಯು ಸರ್.